ಬಾಂಗ್ಲಾದಿಂದ ಬಂದವರನ್ನ ಜಮೀರ್ ಬಸ್ನಲ್ಲಿ ತಂದು ಬಿಟ್ಟಿದ್ದಾರೆ. ಕೋಗಿಲು ಅಕ್ರಮ ನಿವಾಸಿಗಳ ಬಗ್ಗೆ ತನಿಖೆ ಆಗಲಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ಗೆ ಈಗಾಗಲೇ ಒಂದು ಪತ್ರ ಬರೆದಿದ್ದೀನಿ. ಬಾಂಗ್ಲಾದವರು ಇಲ್ಲಿಗೆ ಬಂದು ನೆಲೆಸುವಂತೆ ಮನೆ ಮಾಡಿಕೊಡ್ತಿದ್ದಾರೆ. ಒತ್ತಡದ ರಾಜಕಾರಣ ಮತ್ತು ತುಷ್ಟೀಕರಣದ ರಾಜಕಾರಣ ನಡೀತಿದೆ ಅಂತ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಖಾನ್ ಅವರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆ ಪಡ್ತಾ ಇರೋದು, ಎಷ್ಟು ಜನ ಅಕ್ರಮ ವಲಸಿಗರಿಗೆ ಕರ್ನಾಟಕದಲ್ಲಿ ವೋಟರ್ ಐ ಡಿ ಮಾಡಿಸಿದ್ರಿ, ಎಷ್ಟು ಜನರಿಗೆ ಆಧಾರ್ ಕಾರ್ಡ್ ಅಕ್ರಮವಾಗಿ ಮಾಡಿಕೊಟ್ರಿ, ಈಗ ಎಷ್ಟು ಜನಕ್ಕೆ ನೀವು ಮನೆ ಕೊಡುವವರಿದ್ದೀರಿ. ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಬೆಂಗಳೂರಲ್ಲಿ ಕೂಡ ನೀವು ಡೆಮೋಗ್ರಫಿ ಚೇಂಜ್ ಮಾಡಕ್ಕೆ ಹೊರಟಿದ್ದೀರಿ, ವ್ಯವಸ್ಥೆಯನ್ನು ಚೇಂಜ್ ಮಾಡಕ್ಕೆ ಹೊರಟಿದ್ದೀರಿ. ನಂಗೆ ಇನ್ನೂ ನೆನಪಿದೆ, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಏಟ್ ತಿಂದಿರೋದು. 10 ವರ್ಷದ ಹಿಂದೆ ಅವರ ಟ್ರೈನ್ ಅಲ್ಲಿ 400 ಜನ ಮಕ್ಕಳು ಅಂದ್ರೆ ಟೀನೇಜರ್ಸು, 12 ವರ್ಷ 13 ವರ್ಷ 14 ವರ್ಷ 15 ವರ್ಷದ ಮಕ್ಕಳಿದ್ದಾರೆ ಅಂತ ಯಾರೋ ಫೋನ್ ಮಾಡಿದ್ರು. ಇವರೆಲ್ಲ ಬಾಂಗ್ಲಾದೇಶಿಗಳು ಅನ್ನುವಂಥದ್ದನ್ನ ಫೋನ್ ಮಾಡಿ ಹೇಳಿದ್ರು. ನಾವೊಂದು 10 ಜನ ಬಹಳ ಹುರುಪಿಂದ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ನಾವು ಹೋದ್ವಿ. ಅಷ್ಟು ಜನ ಟ್ರೈನ್ ಇಂದ ಹೇಳಿದ್ರಪ್ಪ, ಸಾಲಾಗಿ ಬಸ್ಗಳು ನಿಂತಿದ್ವು. ನಮಗೂ ಗೊತ್ತಿಲ್ಲ ಅದರ ತೀವ್ರತೆ ಎಷ್ಟಿರ್ಬೋದು ಅಂತ ಹೇಳಿ ನಾವು ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ವಿ. ನೀವು ಒಂದೇ ಏಜ್ ಅವರು, ಇಷ್ಟು ಜನ ಮಕ್ಕಳು ಎಲ್ಲಿಂದ ಬಂದ್ರಿ? ಅಷ್ಟೊತ್ತಿಗೆ ಒಂದು ದೊಡ್ಡ ಗುಂಪು ಬಂತು, ನಮ್ಮೆಲ್ಲರಿಗೆ ಒಡೀತು. ವರ್ಚುವಲಿ ನಮ್ಮ ಜೊತೆ ಇದ್ದಂಥ ಕಾರ್ಯಕರ್ತರಿಗೆ ತಗೊಂಡೋಗಿ ಜೈನ್ ಹಾಸ್ಪಿಟ್ಲಲ್ಲಿ ನಾವು ಅಡ್ಮಿಟ್ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನ ತನಕ ಅಥವಾ ಅದಕ್ಕೆ ಮೊದಲಿಂದಲೇ ಜಮೀರ್ ಖಾನ್ ಅವರ ನ್ಯಾಷನಲ್ ಟ್ರಾವೆಲ್ಸಿನ ಬಸ್ಸಲ್ಲಿ ಯಾವ ರೈಲ್ವೆ ಸ್ಟೇಷನ್ ಇಂದ ಎಷ್ಟು ಮಕ್ಕಳನ್ನ ಎಷ್ಟು ಜನರನ್ನ ಬೆಂಗಳೂರಲ್ಲಿ ಸೆಟ್ಲ್ ಮಾಡಿದ್ದೀರಿ? ಇದು ನಮ್ಮ ಪ್ರಶ್ನೆ ಇದೆ. ಇದರ ಬಗ್ಗೆ ಬಹಳ ದೊಡ್ಡ ತನಿಖೆ ಆಗುವಂತ ಅಗತ್ಯ ಇದೆ. ನಾನು ಜಮೀರ್ ಖಾನ್ ಬೆಂಗಳೂರಿನ ಕಮಿಷನರ್ಗೆ, ಪೊಲೀಸ್ ಕಮಿಷನರ್ಗೆ ನಾನು ಪತ್ರ ಬರೆದೆ. ಈ ಅಮ್ಮಿನ ಕೆರೆಯಲ್ಲಿ, ಹೆಬ್ಬಾಳದ ಅಮ್ಮಿನ ಕೆರೆಯಲ್ಲಿ ವಾಸ ಮಾಡುವವರು ಯಾರು? ಇವರಿಗೆ ಕರೆಕ್ಟ್ ಆದ ಅಡ್ರೆಸ್ ಇಲ್ಲ, ಅಕ್ರಮ ಚಟುವಟಿಕೆಗಳನ್ನ ಇಲ್ಲಿ ಮಾಡ್ತಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಸವನ್ನ ರಾಶಿ ಹಾಕೊಂಡಿದ್ದಾರೆ. ಅಕ್ಕಪಕ್ಕದ ಊರಿನವರಿಗೆ ಅದು ಆರೋಗ್ಯಕ್ಕೆ ಸಮಸ್ಯೆ ಆಗುವ ರೀತಿಯಲ್ಲಿ ಅಲ್ಲಿ ಸುಡ್ತಾ ಇದ್ದಾರೆ ವೈರ್ಗಳನ್ನ, ಕೇಬಲ್ಗಳನ್ನ. ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ. ಅದೇ ರೀತಿಯ ಅಕ್ರಮ ವಲಸಿಗರು ಇವತ್ತು ಕೋಗಿಲಲ್ಲಿ ಮನೆಯನ್ನ, ಶೆಡ್ಡನ್ನ ತೆರವುಗೊಳಿಸಿರುವಂಥದ್ದು. ಬೆಂಗಳೂರಿನ ವಾಸಿಂ ಬಡಾವಣೆ, ಬೆಂಗಳೂರಿನ ಫಕೀರ್ ಬಡಾವಣೆ, ಇಲ್ಲಿ ಯಾರಿದ್ದಾರೆ? ಡೆಲ್ಲಿಯ ಒತ್ತಡಕ್ಕೆ ಮಣಿದು, ಪಕ್ಕದ ರಾಜ್ಯದ ಒತ್ತಡಕ್ಕೆ ಮಣಿದು ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಮೀಟಿಂಗ್ ಮಾಡ್ತಾರೆ. ಬಹಳ ದಿನದಿಂದ ಪರಸ್ಪರ ಒಟ್ಟಿಗೆ ಇಲ್ಲ ಅವರು. ಆದ್ರೆ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕಾಗಿ ಒಬ್ರು, ಕುರ್ಚಿಯನ್ನು ಪಡೆಯುವುದಕ್ಕಾಗಿ ಒಬ್ರು ಕಾಂಪಿಟಿಷನ್ ಮೇಲೆ ಡೆಲ್ಲಿಯ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡೋದಕ್ಕಾಗಿ ಒಟ್ಟಿಗೆ ಮೀಟಿಂಗ್ ಮಾಡಿದ್ರು. ಏನ್ ನಿರ್ಧಾರ ತಗೊಂಡ್ರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.